ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 120. ಇವತ್ತು ಟ್ಯೂಸ್ಡೇ ಆ್ಯಂಡ್ ಟೈಮ್ ಈಸ್ ಅರೌಂಡ್ 11:30-12 ಆಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಟೈಮ್ ಅಟ್ಲೀಸ್ಟ್ ನಾನು ಜಿಮ್ಗೆ ಹೋಗೋದನ್ನು ಮಾತ್ರ ಬಿಟ್ಟಿಲ್ಲ. ಬಿಕಾಸ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ನಾವು ಏನೇ ಒಂದು ಅಚೀವ್ ಮಾಡಬೇಕು ಅಂತ ಇದ್ರೂ ಅದರಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟರ್ ಆಗುತ್ತೆ. ಒಂದೊಂದು ಸಲ ಇಂಟ್ರೆಸ್ಟ್ ಇರಲ್ಲ, ಡಿಮೋಟಿವೇಟ್ ಆಗಿರುತ್ತೆ, ಹೋಗ್ಬೇಕಾ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ನೋ ಮ್ಯಾಟರ್ ವಾಟ್, ಕೀಪ್ ಮೂವಿಂಗ್. ಅಂದರೆ ಈಗ ಲೈಕ್ ಪ್ರತಿದಿನ ಮಾಡ್ತಾ ಇರೋದು ರೊಟೀನ್ ನಮಗೆ ಬೋರ್ ಅನ್ನಿಸ್ಬೋದು. ಬಟ್ ನಾವು ಅದು ಪ್ರತಿ ಹೆಜ್ಜೆ ಮುಂದಕ್ಕೆ ಇಡ್ತಾ ನಮಗೆ ಅದರ ರಿಸಲ್ಟ್ ಕಾಣಿಸೋಕ್ಕೆ ಶುರುವಾಗುತ್ತೆ. 21 ದಿನ ನಾನು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ 21 ಡೇಸ್ ನಾವು ಇದನ್ನೇ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಮ್ಮ ಮೈಂಡು ಕೂಡ ಅದಕ್ಕೆ ರೊಟೀನ್ ಸೆಟ್ ಆಗಿಬಿಡುತ್ತೆ. ಸೊ ಇದಾದಮೇಲೆ ಮೈಂಡೇ ನಮಗೆ ಇನ್ಸ್ಟ್ರಕ್ಟ್ ಮಾಡುತ್ತೆ, ಇದು ನಿನ್ನ ಟೈಮು ಜಿಮ್ ಮಾಡೋಕ್ಕೆ ಹೋಗು ಅಂತ. ಟ್ರಸ್ಟ್ ಮೀ, ಬಿಫೋರ್ ದಟ್ ನಾನು ಒಂದು ಸ್ವಲ್ಪ ಲೈಕ್ ಲೇಝಿ ಕೈಂಡ್ ಆಫ್ ಪರ್ಸನ್. ಈ ಎಕ್ಸಸೈಸ್ ಎಲ್ಲ ಮಾಡಬೇಕು ಅಂತಂದರೆ ಯಾರು ಮಾಡ್ತಾರೆ ಇದನ್ನು, ಬೋರಿಂಗ್ ಅನಿಸುತ್ತೆ ಅನ್ನೋ ಥರ ಇತ್ತು ಮೈಂಡ್ ಸೆಟ್ಟು. ಈ ಕಂಫರ್ಟ್ ಝೋನಿಂದ ಆಚೆ ಬಂದಮೇಲೆ ಇಟ್ಸ್ ಲೈಕ್ ಹೋಗು ನೀನು ಮಾಡು ಅನ್ನೋ ಥರ ಅದು ಕಾನ್ಷಿಯಸ್ ನನ್ನಲ್ಲೇ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಮಕ್ಕಳೆಲ್ಲ ಈಗ ಸ್ಕೂಲ್ಗೆ ಹೋದ್ಮೇಲೆ ನನಗೂ ಕೂಡ ಟೈಮ್ ಸಿಗುತ್ತೆ, ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. ನೋಡೋಣ, ಏನಾದರೂ ರಿಸಲ್ಟ್ ಬಂದರೆ ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ಇದು ಇವತ್ತಿನ ಗ್ಯಾನ್. ಓಕೆ, ಕಮಿಂಗ್ ಟು ದ ವಿಡಿಯೋ. ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವಾಗ ಬೇಕಿತ್ತೋ ಅವಾಗ ಮಾತ್ರ ಮಾಡ್ಕೊಳ್ತಾ ಇದ್ದೆ. ಅದು ಬೆಳಿಗ್ಗೆ ಹೊತ್ತು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸಕ್ಕೆ, ಮತ್ತೆ ಸುಧೀರ್ನ ಹಂಗೆ ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಇದು ಎರಡಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಕೆಲವೊಂದು ಮೀಲ್ ಪ್ರಿಪ್ಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ, ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದನ್ನು ಮಾಡಿ ಇಟ್ಕೊಂಡಿರ್ತೀವಿ. ಲೈಕ್ ಹುಣಸೆ ಹಣ್ಣಿನ ರಸ ಆಗಿರ್ಬೋದು, ಇಲ್ಲ ಅಂತಂದರೆ ಪುದೀನದು ಚಟ್ನಿ ಆಗಿರ್ಬೋದು. ಈ ಕೆಲವೊಂದು ಇದೆ, ಬಟ್ ಈ ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲುಕ್ ಅಟ್ ಮೈ ಫ್ರಿಡ್ಜ್, ಲಿಟ್ರಲಿ ವಾಮಿಟಿಂಗ್ ಎವ್ರಿಥಿಂಗ್. ಸೊ ನೋಡೋಣ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಫ್ರಿಡ್ಜ್ ಆರ್ಗನೈಸ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸುಧೀರು ಆ್ಯಕ್ಚುಲಿ ಮಂಡ್ಯಗೆ ಹೋಗಿದ್ರು. ಆನ್ ದ ವೇ ಅಲ್ಲಿ ಹಲಸಿನ ಹಣ್ಣು ತೊಗೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು ಈ ಸಲ. ಪ್ರತಿ ಸಲ ತಂದಾಗಲೂ ಏನೋ ಎಡವಟ್ಟಾಗಿ ಅದು ತಿನ್ನೋಕ್ಕಾಗ್ತಾ ಇರಲಿಲ್ಲ, ಇಲ್ಲ ಒಂದೆರಡು ಸಿಗ್ತಾಯಿತ್ತು ಅಷ್ಟೇ. ಅದರಲ್ಲಿ ನಮ್ಮ ಸಿದ್ಧಾಂತ್ಗೆ, ಮೈರನ್ಗೆ ಇಬ್ಬರಿಗೂ ತುಂಬ ಇಷ್ಟ, ಇವನ್ ನನಗೂ ಕೂಡ. ಈ ಸಲ ಅಂತೂ ತುಂಬ ಇತ್ತು ಹಣ್ಣು. ಅದರಲ್ಲಿ ಆಲ್ಮೋಸ್ಟ್ 150-160 ಇತ್ತು. ನಾವು ಅದನ್ನೇ ಲೆಕ್ಕ ಹಾಕ್ತಾ ಇದ್ವಿ, ಈ ಸಲ ಎಷ್ಟೊಂದು ಹಣ್ಣು ಸಿಕ್ಕಿದೆ ನಮಗೆ, ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಈಗ ಹೆಲ್ಪ್ ಮಾಡ್ತಾ ಇದ್ದೀನಿ ಅವ್ರ ಜೊತೆ, ಇದನ್ನೆಲ್ಲ ಬಿಡಿಸ್ಬಿಟ್ಟು ಮಲ್ಕೊಳ್ಳೋದೇ ಕೆಲಸ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್ ಬಾಯ್.